ಸುಗೃಮದ ಅನ್ನೋದ್ರಿಗೆ ಸ್ವಾಗತ. ನಾನಿದ್ದೀನಿ ವಿಜಯನಗರ ಬಸ್ ಸ್ಟಾಪ್ ಆಪೋಸಿಟ್ ಅಲ್ಲೂ ಲೊಕೇಟ್ ಆಗಿರುವ ವಿಜಯನಗರ ವೈಭವ ದೋಸೆ ಕ್ಯಾಂಪ್ ಒಂದು ಹೋಟೆಲ್ ಅಲ್ಲಿ ಬಂದಿದ್ದೀನಿ. ಏನಪ್ಪ ವಿಶೇಷ? ಹೌದು, ಯಾವಾಗ್ಲೂ ವಿಶೇಷವನ್ನ ನಿಮಗೆ ನಾನು ಹೊತ್ತು ತರ್ತೀನಿ. ಸೊ ನನ್ನ ಚಾನಲ್ ನೋಡ್ತಾ ಇರಿ, ಬನ್ನಿ ಏನ್ ವಿಶೇಷ ಹೇಳ್ತೀನಿ. ಸೊ ಇವತ್ತು ಈ ತಿಂಗಳು ಪೂರ್ತಿ ದೋಸೆ, ಗೀ ಪುಡಿ ದೋಸೆ ಒಂದು ತಗೊಂಡ್ರೆ ಮತ್ತೊಂದನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಯಾಕೆ ಕೊಡ್ತಾ ಇದ್ದಾರೆ ಫ್ರೀಯಾಗಿ, ಏನು ವಿಜಯನಗರದ ಜನಕ್ಕೆ ಯಾಕೆ ಈ ಒಂದು ವಿಶೇಷತೆ? ಸೊ ಸಾಕಷ್ಟು ಜನ ಬಂದು ಇಲ್ಲಿ ತಿಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ, ಹಾಗೆ ಓನರ್ ಬಾಯಲ್ಲಿ ಕೇಳೋಣ ಯಾಕೆ ಈ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಹೇಳ್ತಾ ಮಾತಾಡ್ತಾ ಹೋಗೋಣ. ಬನ್ನಿ. ತಮ್ಮ ಹೆಸರು ಸರ್? ಅರುಣ್ ಕುಮಾರ್. ಸರ್, ಯಾವಾಗಿಂದ ಸ್ಟಾರ್ಟ್ ಆಯಿತು ಸರ್ ವಿಜಯನಗರ ವೈಭವ ದೋಸೆ ಕ್ಯಾಂಪ್? ಯಾವಾಗ ಸ್ಟಾರ್ಟ್ ಆಯಿತು? ದೋಸೆ ಕ್ಯಾಂಪ್ ರೀಸೆಂಟ್ಲಿ 1 ವೀಕ್ ಆಯಿತು. 1 ವೀಕ್ ಸರ್. ಹೌದು. ಓಕೆ ಸರ್, ರೆಸ್ಪಾನ್ಸ್ ಹೇಗಿದೆ ಅಂತ? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಓಕೆ. ಬಟ್ ಇದು ಆಪ್ಷನ್ ಅಂತ ಹೇಳಿದ್ರೆ ಸಂಜೆ 4ರಿಂದ ರಾತ್ರಿ 12 ಗಂಟೆವರೆಗೆ. ಮತ್ತೆ ಕಸ್ಟಮರ್ ರೆಸ್ಪಾನ್ಸ್ ಏನಂತ ನೋಡಿಕೊಂಡು ಮತ್ತೆ 1 ಗಂಟೆ ತನಕ ಮಾಡುವಂಥ. ಓಕೆ ಓಕೆ. ಝೊಮ್ಯಾಟೊ, ಸ್ವಿಗ್ಗಿನೂ ಇದೆ ನಮ್ಮಲ್ಲಿ. ಓ ಸೂಪರ್ ಸರ್. ಸರ್, ಇಲ್ಲಿ ಒಂದು ವಿಶೇಷ, ಈ ಒಂದು ಫುಲ್ ಆಗಿ ನೀವು ಅದು ಘೀ ಪುಡಿ ದೋಸೆನೇ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಕೊಡ್ತಾ ಇದ್ದಾರೆ. ಏನು ಕಾರಣ ಇರ್ಬೋದು ಸರ್? ಯಾಕಂದರೆ ಹೊರಗಡೆ ನಿಮ್ಗೆ ಗೊತ್ತು ಕಾಸ್ಟ್ ಎಲ್ಲ ಹೇಗಿರುತ್ತೆ ಅಂತ ಒಂದು ದೋಸೆಗೆ. ನೀವು ಒಂದಕ್ಕೊಂದು ಹೆಂಗೆ ಸರ್ ಸಾಧ್ಯ ಅಂತ? ನಾವು ಅಂತ ಹೇಳಿದ್ರೆ ಕಸ್ಟಮರ್ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅಂತ ನೋಡುವ.
ಆಮೇಲೆ ಜನಗಳಿಗೆ ನಮ್ದು ಟೇಸ್ಟ್ ಒಂದ್ಸಲ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಅದು ಕೊಟ್ಟಿದ್ದಾರೆ. ಅದು ನಾವು ಗೀನು ನಂದಿನಿ ಗೀನು ಪ್ಯೂರ್ ನಂದಿನಿ ಗೀನ ಯೂಸ್ ಮಾಡ್ತಾ ಇರೋದು. ಸೂಪರ್, ಪ್ಯೂರ್ ನಂದಿನಿ ನಿಮ್ಮಲ್ಲಿ ಬರುತ್ತೆ. ಗೀನೇ ಯೂಸ್ ಮಾಡ್ತಾರೆ. ಸರ್ ಇನ್ನೊಂದು ವಿಷಯ, ಇಲ್ಲಿಂದ ಏನಾದರೂ ಪಾರ್ಸಲ್ ಹೋಗುತ್ತಾ ಹೇಗೆ ಸರ್? ಪಾರ್ಸಲ್ ಒಂದಿನಕ್ಕೆ ಎಷ್ಟು ಹೋಗ್ಬೋದು ಸರ್ ಅಂದಾಜು? ಈಗ 500 ದೋಸೆವರೆಗೆ ಹೋಗ್ತಾ ಇದೆ. ಸೂಪರ್. ಪಾರ್ಸಲ್ ಇಲ್ಲ ಸೇರಿ ಒಂದು 500 ದೋಸೆ ಹೋಗ್ತಾ ಇದೆ. ಓಕೆ, ಅದು ಜನಗಳಿಗೆ ಜಾಸ್ತಿ ಗೊತ್ತಿಲ್ಲ, ನಾವಿನ್ನೂ ಪಾಂಪ್ಲೇಟ್ ಮಾಡಿಲ್ಲ, ಪ್ರಚಾರ ಸೂಪರ್ ಸೂಪರ್. ಇಲ್ಲಿ ನೋಡ್ಕೊಂಡೆ ಸರ್ಕಲ್ ನೋಡ್ಕೊಂಡೆ ಹೋಗ್ತಾ ಇದ್ದೆ. ಸರ್ ಈ ಹಿಂದೆ ಏನು ಮಾಡ್ತಾ ಇದ್ರಿ ತಾವು ಕೆಲಸ ಅಂತ? ನಮ್ಮದು ಬೈ ಬರ್ತ್ ನಮ್ದೆಲ್ಲ ಹೋಟೆಲ್ ಡಿಪಾರ್ಟ್ಮೆಂಟ್. ಹೋಟೆಲ್ ಡಿಪಾರ್ಟ್ಮೆಂಟ್. ಓಕೆ, ಮುಂಚೆ ಹೋಟೆಲೇ ಮಾಡ್ತಿದ್ದ? ಹೌದು, ಇಲ್ಲ ನಾನು ಜಾಬಲ್ಲಿದ್ದೆ, 25 ಇಯರ್ಸ್ ಜಾಬಲ್ಲಿದ್ದೆ. ಓಕೆ, ಹೆಸರಂತ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ ಓಕೆ. ಸೊ ಅಲ್ಲಿ ಜಾಬ್ ಬಿಟ್ಟು ಹೋಟೆಲ್ 2 ಇಯರ್ಸ್ ಆಯಿತು. ಬಟ್ ನಂದು ಇನ್ನೊಂದು ಕ್ಯಾಟ್ರಿಂಗ್ ಇದೆ, ಸೆಂಟ್ರೈಸ್ ಕಿಚನ್ ಶ್ರೀದುರ್ಗ ಕ್ಯಾಟ್ರಸ್ ಅಂತ. ಸೂಪರ್. ಅಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೆಚ್ಚು ಕಡಿಮೆ ದಿನಕ್ಕೆ 2,000 ಊಟ ಹೋಗ್ತಾ ಇದೆ ಅಲ್ಲಿ. ಸೂಪರ್ ಸೂಪರ್. ಅದು ಅದರಿಂದ ನಾವು ಇದನ್ನ ಒಂದು ಹೊರಗಡೆ ಹೋಟೆಲ್ ಮಾಡುವಂತ 2 ಇಯರ್ಸಿಂದ ಇದು ಮಾಡ್ತೇವೆ. ಸರ್ ಈಗ ಯೂಶಲಿ ಜಾಬ್ ಬಿಟ್ಟು ಇಲ್ಲಿ ಬರ್ಬೇಕಂತ ತುಂಬ ರಿಸ್ಕಿ ಇರುತ್ತೆ, ಯಾಕಂದ್ರೆ ಒಂದು ಹೋಟೆಲ್ ಡಿಪಾರ್ಟ್ಮೆಂಟ್ ಅಂದರೆ ಅಷ್ಟು ಈಸಿ ಇಲ್ಲ, ಅದಕ್ಕಂತ ಒಂದು ಪ್ರಿಪ್ರೇಷನ್ ಇರುತ್ತೆ, ಅದಕ್ಕಂತ ಒಂದು ಸವಾಲುಗಳಿರುತ್ತೆ. ನೀವು ಹೇಗೆ ತಯಾರಿ ಅಂದರೆ ಮೊದಲೇ ಅದು ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ನಿಮ್ಗೆ ಈಸಿ ಇರೋದ್ರಿಂದ ನಾನು ಮಾಡ್ತೇವೆ. ಜಾಬ್ ಮಾಡಿಕೊಂಡು ಕ್ಯಾಟ್ರಿಂಗ್ ಸರ್ವಿಸ್ ಇದೆಲ್ಲ ಅಂದರೆ ಮಾಡಿರೋದ್ರಿಂದ ನೀವು ಮುಂಚೆ ಮಾಡಿದ್ರಿಂದ ನಿಮ್ಗೆ ಈಸಿ ಆಯಿತು ಅನುಭವ ಇದೆ. ಇದೊಂದು ಸ್ವಲ್ಪ ಕಸ್ಟಮರಿಗೆ ಹೊರಗಡೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೊಡುವ ಅಂತ ನಾವು ಮಾಡ್ತೇವೆ. 60 ರೂಪೀಸ್ಗೆ ಒಂದು ದೋಸೆ. ಓಕೆ, ಹಾಗಾಗಿ ಒಂದು ತೊಗೊಂಡು ಇನ್ನೊಂದು ಫ್ರೀ. ಅದು 30th ವರೆಗೆ ನಾವು ಆಫರ್ ಕೊಟ್ಟಿದ್ದೇವೆ. ಓಕೆ. ಯಾಕೆ ಸರ್ ಇಷ್ಟು ಪರ್ಟಿಕ್ಯುಲರ್ ಟೈಮ್ ಅಂತ? ಯಾಕೆ ಅಂದರೆ ನೆಕ್ಸ್ಟ್ ಫರ್ದರ್ ಮುಂದೆ ಹೋಗೋದಿದೆಯಾ? ಹೋಗೋದಂದ್ರೆ ಮುಂದೆ ಹೇಗಿದೆ ನೋಡುವ, ಮತ್ತೆ ನೆಕ್ಸ್ಟ್ ಬೈ ಟು ಗೆಟ್ ಒನ್ ಆ ಥರ ಮಾಡುವಂತ. ಓ ಸೂಪರ್ ಸೂಪರ್. ನೆಕ್ಸ್ಟ್ ಒಂದು ತಗೊಂಡ್ರು ಒಂದು. ಓಕೆ ಓಕೆ ಸೂಪರ್. ಕಸ್ಟಮರ್ ರೆಸ್ಪಾನ್ಸ್ ಆಗಿದೆ ನೋಡಿ. ಓಕೆ, ಈಗ ಇಲ್ಲಿ ಬಂದು ತಿಂತಿದ್ದು ಈಗ ತಿಂತಾ ಇದ್ರಲ್ಲ ಸರ್ ಜನ, ಏನು ಹೇಳ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ? ರಿವ್ಯೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ತುಂಬ ಇಷ್ಟಪಟ್ಟಿದೆ. ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಇದು ವಿಜಯನಗರ TTMC ಇದೆ, ಅದರ ಆಪೋಸಿಟ್ ಬರುತ್ತೆ. ಆಪೋಸಿಟ್ ಇಲ್ಲಿ ಅತ್ತಿಗುಪ್ಪೆ ನೆಕ್ಸ್ಟ್ ಸಿಗ್ನಲ್ ರೈಟ್ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ. ಓಕೆ, ಮಾರುತಿ ಮಂದಿರ ಹಿಂದ್ಗಡೆ ರೋಡ್. ಟೈಮಿಂಗ್ಸ್ ಎಲ್ಲ ಏನಿರುತ್ತೆ ಸರ್? ನಮ್ಮದು ಈ ಪರ್ಟಿಕ್ಯುಲರ್ ಈ ದೋಸೆ ಕ್ಯಾಂಪು 4 o'clock ಇಂದ ನೈಟ್ 12 o'clock. ಸೂಪರ್ ರಿಕ್ವೈರ್ಮೆಂಟ್ ಯಾವುದು ಹೇಗಿದೆ ನೋಡ್ಕೊಂಡು 1 ಗಂಟೆವರೆಗೂ ಮಾಡುವಂಥ. ಓಕೆ ಓಕೆ. ಈ ಟ್ರಾವೆಲ್ ಮಾಡೋರಿಗೂ ತುಂಬ ಈಸಿ ಆಗುತ್ತೆ ಸರ್, ನೀವು 12 ಗಂಟೆವರೆಗೆ ಕೊಟ್ಟರು ಬಂದು ಊಟ ಮಾಡೋರು ಇರ್ತಾರೆ. ನಮ್ಮ ಹೋಟೆಲ್ ರೆಗ್ಯುಲರ್ ಆಗಿ 11 o'clock ವರೆಗೆ ಇರುತ್ತೆ ಹೋಟೆಲ್. ಉಳಿದ ಐಟಮ್ ಇಲ್ಲಿ ರೋಟಿ ಕರಿ, ಚೈನೀಸ್ ಐಟಮ್ ಎಲ್ಲ ಬರುತ್ತೆ. ಚೈನೀಸ್ ಐಟಮ್, ರೋಟಿ, ಸೌತ್ ಇಂಡಿಯನ್ ಐಟಮ್ಸ್ ಎಲ್ಲದು ಇದೆ ನೈಟಲ್ಲಿ. ಓಕೆ ಓಕೆ. ಅದನ್ನು 11 o'clock ವರೆಗೆ ನಾವು ರೆಗ್ಯುಲರ್ ಹೋಟೆಲ್ ಓಪನ್ ಇದೆ. ಇನ್ನು ಏನೇನು ಸಿಗುತ್ತೆ ಸರ್ ಈಗ ದೋಸೆ ಬಿಟ್ಟು ಇನ್ನೇನು ಸಿಗುತ್ತೆ? ದೋಸೆ ಬಿಟ್ಟು ಸರ್ ಇಲ್ಲಿ ಚೈನೀಸ್ ಐಟಮ್ ಬರುತ್ತೆ, ಚೈನೀಸ್ ಸ್ಟಾರ್ಟರ್ಸು, ಚೈನೀಸ್ ರೈಸು, ಆಮೇಲೆ ಇದು ನಾರ್ತ್ ಇಂಡಿಯನ್ ಫುಡ್ಸ್ ಎಲ್ಲ ಬರುತ್ತೆ. ರೋಟಿ ಕರಿ, ಆಮೇಲೆ ವೆಜ್ ಬಿರಿಯಾನಿ, ಐದತ್ತು ಬಿರಿಯಾನಿ, ದಾಲ್ ಕಿಚಡಿ, ಆ ಥರ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಹಾಗೆ ನಿಮ್ಮ ಈ ಒಂದು ಸಕ್ಸಸ್ ಆಗಲಿ ಮುಂದಕ್ಕೆ ಅಂತ ಆಶಿಸ್ತೀವಿ. ಸೊ ಥ್ಯಾಂಕ್ ಯು ಸರ್.